ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತ್ತು ಬಹಳ ಕಾಂಪಿಟೇಷನ್ ಇತ್ತು. ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ತುಂಬಾ ಕಾಂಪಿಟೇಷನ್ ಇದೆ. ಹಿಂದೆ ನಮ್ಮಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಂಡಾಗ ನಾನು ಈಗಾಗಲೇ ಸಾಕಷ್ಟು ಸರಿ ಹೇಳಿದ್ದೀನಿ, ನಮ್ಮ ಕಾಲೇಜು ಪ್ರಾರಂಭದ ದಿನಗಳಲ್ಲಿ ಪ್ರಥಮ ಪಿಯುಸಿಗೆ 180 ಜನ ವಿದ್ಯಾರ್ಥಿಗಳು ದಾಖಲಾಗಿವೆ. 180 ಜನ ವಿದ್ಯಾರ್ಥಿಗಳು. ಇಂದಿನ ದಿನಗಳಲ್ಲಿ 250-300 ಜನವರೆಗೂ ಬರೀ ಪಿಯುಸಿ ಸ್ಟೂಡೆಂಟ್ಸ್ ಇರೋರು, ಮತ್ತೆ ಡಿಗ್ರಿ ಸ್ಟೂಡೆಂಟ್ಸ್ 1200 ಜನ ಇರೋರು. ಈಗ ಸುಮಾರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಇದ್ದು ಮತ್ತೆಲ್ಲ ಸಹ ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡೋದ್ರ ಜೊತೆಗೆ ಉನ್ನತ ಹುದ್ದೆಗಳನ್ನು ಸಹ ಪಡ್ಕೊಂಡಿದ್ದಾರೆ. ನಮ್ಮ ಕಾಲೇಜನ್ನು ಬಿಟ್ಟಾಗ, ನಮ್ಮ ಕಾಲೇಜಿನ ಏನಾದ್ರು ಮಧ್ಯಾಹ್ನ ಕ್ಲಾಸ್ ಬಿಟ್ಟಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೂ ಸಹ ವಿದ್ಯಾರ್ಥಿಗಳು ಇರ್ತಿದ್ರು. ಅಂತಹ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಇಂದು ಏನಾಗಿದೆಪ್ಪ ಅಂತಂದ್ರೆ, ಇಲ್ಲಿ ಯಾವುದು ವಿದ್ಯಾಭ್ಯಾಸಕ್ಕೆ ಕೊರತೆಯಿಂದಲ್ಲ, ಫಲಿತಾಂಶದ ಕೊರತೆ ಅಲ್ಲ, ಆದರೆ ಇವತ್ತು ಏನಾಗಿದೆ ಅಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ. ಎಲ್ಲ ಕಾನ್ವೆಂಟ್ ನಲ್ಲಿ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಇವತ್ತು ವಿಜ್ಞಾನ ವಿಭಾಗ ಆಯ್ಕೆ ಮಾಡ್ಕೊಳ್ತಾರೆ, ITIಗೆ ಹೋಗ್ತಾರೆ, ಡಿಪ್ಲೊಮಾಗೆ ಹೋಗ್ತಾರೆ, ಹಾಗೆ B.Pharm, ಹೀಗೆ ಹಲವಾರು ತಾಂತ್ರಿಕ ಕೋರ್ಸ್ಗಳಿಗೆ ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಹೋಗ್ತಾರೆ. ಹೀಗಾಗಿ ಕಾಲಕ್ರಮೇಣ ವಿದ್ಯಾರ್ಥಿಗಳ ಸಂಖ್ಯೆಯೂ ಸಹ ಕಡಿಮೆ ಆಗಿದೆ. ಆದರೂ ಸಹ ನಾವು ಅದಕ್ಕೆ ಎದೆಗುಂದಾಗಿಲ್ಲ. ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆ ವಿದ್ಯಾರ್ಥಿಯನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಬಿಟ್ಟು ನಾವು ಅಚ್ಚಲವಾಗಿ ನಾವು ಇದನ್ನು ನಂಬಿರ್ತಕ್ಕಂಥ. ಏಕೆಂದರೆ ಗ್ರಾಮೀಣ ಭಾಗದಲ್ಲಿ ನಾವು ವಿದ್ಯಾಭ್ಯಾಸವನ್ನು ನೀಡಲೇಬೇಕನ್ನೋ ಉದ್ದೇಶದಿಂದ ಪ್ರಥಮವಾಗಿ ನಾವು PUC ಮಾಡಿದ್ವಿ, ಡಿಗ್ರಿ ಕಾಲೇಜ್ ಮಾಡಿದ್ವಿ, ತದನಂತರ PUC ಮಾಡಿವೆ, ತದನಂತರ ಕಾನ್ವೆಂಟ್ ಮಾಡಿದ್ವಿ. ಈ ರೀತಿ ಹಂತವಾಗಿ ಶಾಲಾ ಕಾಲೇಜನ್ನು ತೆಗೆದುಕೊಂಡು ಬಂದ್ವಿ. ಗ್ರಾಮೀಣ ಭಾಗದಲ್ಲಿ ಡಿಗ್ರಿ ಕಾಲೇಜ್ ಇದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಆಗುವ ಉದ್ದೇಶದಿಂದ ಈ ಒಂದು ವಿದ್ಯಾಸಂಸ್ಥೆನ ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೂ ಬಹಳ ಚೆನ್ನಾಗಿ ಶಿಸ್ತುಬದ್ಧ ಗುಣಮಟ್ಟದ ಶಿಕ್ಷಣ ನೀಡ್ತಾ ಬಂದಿವೆ. ಉತ್ತಮವಾದ ಫಲಿತಾಂಶ ಪಡ್ಕೊಂಡು ಬಂದಿದ್ದೀವಿ. ಇವತ್ತು ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಹೆಸರನ್ನು ಪಡ್ಕೊಂಡಿದೆ. ವಿಶೇಷವಾಗಿ ಡಿಗ್ರಿಗೆ ಸಂಬಂಧಪಟ್ಟಂತೆ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಚಿನ್ನದ ಪದಕವನ್ನು ಸಹ ಪಡ್ಕೊಂಡಿದ್ದಾರೆ. ಚಿನ್ನದ ಪದಕವನ್ನು ಸಹ ಅದಲ್ಲ. ಅದೇ ರೀತಿ ಬಹುತೇಕ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು M.Com, MBAಗೂ ಸಹ ಯೂನಿವರ್ಸಿಟಿನಲ್ಲಿ ಆ ಲಿಸ್ಟ್ ಅನೌನ್ಸ್ ಮಾಡಿದಾಗ ಪ್ರಥಮ ಲಿಸ್ಟ್ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಇದು ಖಂಡಿತ ಸೈನ್ಸ್ ಅಂತ ಹೇಳ್ತಾರೆ. ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ನೀವು ಯಾವುದನ್ನಾಗಲಿ ಚೆನ್ನಾಗಿ ಓದಿದ್ರೆ ಅದಕ್ಕೂ ಖಂಡಿತ ಬೆಲೆ ಇದೆ ಅದಲ್ಲ. ನೀವು ಆರ್ಟ್ಸ್ ತಗೊಂಡು ಸಹ ನಿಮಗೆಲ್ಲ ಗೊತ್ತಿದೆ, ಆರ್ಟ್ಸ್ PUC ಆದ್ಮೇಲೆ BA ಮಾಡೋದು, BA ಮಾಡಿದ್ರೆ MA ಮಾಡೋದು, B.Ed ಮಾಡ್ಕೋಬಹುದು, ಅನಂತರ LLB ಮಾಡ್ಬೋದು, ಎಲ್ಲ ಹಲವಾರು ಕೋರ್ಸ್ M.Ed ಮಾಡ್ಬೋದು. ಅದು ಒಳ್ಳೆ ಇವತ್ತು IAS ಆಫೀಸರು, KS ಆಫೀಸರು ಹಿಂದೆ ಆರ್ಟ್ಸ್ ಓದಿದ್ರೆ ಆಗ್ತಿದೆ. IAS, KS ಇವೆಲ್ಲ ಆಫೀಸರ್, IPS, ICS, IES ಈ ರೀತಿಯಲ್ಲ. ಅಂದ್ರೆ ಕಾಮರ್ಸ್ ಓದಿದ್ರು ಸಹ ಅದು ಬೆಲೆ ಇದೆ. ಯಾರು ಎಲ್ಲಕ್ಕೂ ಇವಾಗ ಕಾಮರ್ಸ್ ಹೋದಾಗ B.Com ಮಾಡ್ಕೋಬಹುದು, B.Com MBA ಮಾಡ್ಕೋಬಹುದು, M.Com ಮಾಡ್ಕೋಬಹುದು, LLB ಹೋಗ್ಬೋದು, ಹೀಗೆ ಬ್ಯಾಂಕ್ ಕೋಚಿಂಗ್ ಹೋಗ್ಬೋದು, ಹಲವಾರು ಕೋರ್ಸ್ಗಳ ಅವಕಾಶ ಇದೆ. ಸೈನ್ಸ್ ನಲ್ಲಿ ಏನಪ್ಪ ಇಲ್ಲಿ ಹೆಚ್ಚಿನ ಆದ್ಯತೆಗಳು ಜಾಸ್ತಿ ಬೇಕು. ಸೈನ್ಸ್ ತಗೊಂಡ್ರೆ ನೀವೇನು ಬೇಕಾದ್ರೂ ಸಹ ಡಾಕ್ಟರ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ವೆಟರ್ನರಿ ಡಾಕ್ಟರ್ ಆಗ್ಬೋದು, BSc ಹೋಗ್ಬೋದು, LLB ಹೋಗ್ಬೋದು, B.Ed ಮಾಡ್ಬೋದು, MSc ಮಾಡ್ಬೋದು, ಹೀಗೆ ಹಲವಾರು ರೀತಿಯ ರೂಟ್ಸ್ ಇದೆ. ಆದ್ರಿಂದ ಬಟ್ ಏನೇ ಅಂತಂದ್ರೆ ಯಾವುದೇ ಒಂದು ಕೋರ್ಸ್ ಅನ್ನು ತೆಗೆದುಕೊಂಡಾಗ ನೀವು ಅದಕ್ಕೆ ಶ್ರದ್ಧೆಯಿಂದ ಆಸಕ್ತಿ ಹೋದ್ರೆ ಖಂಡಿತವೂ ಸ್ವಲ್ಪ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ನಮ್ಮ ಕಾಲೇಜಲ್ಲಿ ಓದಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಉಮೇಶ್ ಅಂತ ಹೇಳ್ಬಿಟ್ಟು ಸ್ಟೇಟ್ ಆಫೀಸರ್ ಆಗಿದ್ದಾರೆ. ಸ್ಟೇಟ್ ಆಫೀಸರ್ ಇಲ್ಲಿ BA ಮಾಡ್ಕೊಂಡು MA ಮಾಡ್ಕೊಂಡು ಈಗ ಅವನು ಸ್ಟೇಟ್ ಆಫೀಸರ್ ಆಗಿರ್ತಾರೆ. ಅನೇಕ PDO ಆಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಹೀಗೆ ನಾನಾ ರೀತಿಯ ನಿರ್ಧಾರಗಳನ್ನು ನಿಲ್ತಾರೆ. ಕೆಲವರೆಲ್ಲ ಬಿಸಿನೆಸ್ ಸೇರ್ಕೊಂಡಿದ್ದಾರೆ. ಒಳ್ಳೆಯ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಕೊಡ್ತಕ್ಕಂತಹ ಏಕೈಕ ವಿದ್ಯಾಸಂಸ್ಥೆ ಅಂದರೆ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ. ಖಾಸಗಿ ಕಾಲೇಜುಗಳಲ್ಲಿ ಅದಲ್ಲ, ಸರ್ಕಾರಿ ಶಾಲಾ ಕಾಲೇಜುಗಳು ಸಿಗುತ್ತಿಲ್ಲ ಅಂತ ಹೇಳಿಲ್ಲ. ಅತಿ ಕಡಿಮೆ ವೆಚ್ಚದಲ್ಲಿ ಇವತ್ತೇನಾದರೂ PUC ಕಾಮರ್ಸ್ ಹೊರಗೆ ತಗೋಬೇಕಂದ್ರೆ 30,000-40,000 ತಗೊಳ್ತಾರೆ. ಇನ್ನೂ ಕೆಲವು ಕಾಲೇಜಿನಲ್ಲಿ 50,000-80,000 ತಗೊಳ್ತಾರೆ. 80,000 1 ಲಕ್ಷವರೆಗೂ ತಗೊಳ್ತಾರೆ ಕಾಮರ್ಸ್ ಅದಲ್ಲ. ಅದೇ B.Com ಸೇರ್ಬೇಕಾದ್ರೆ ಒಂದು 40,000ದಿಂದ 1 ಲಕ್ಷದವರೆಗೂ ತಗೊಳ್ತಾರೆ ಬೇರೆ ಕಾಲೇಜುಗಳಲ್ಲಿ. ಆದರೆ ನಮ್ಮಲ್ಲಿ ಕಡಿಮೆ ವೆಚ್ಚದಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಎಟುಕಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಇರ್ತಕ್ಕಂಥ ಕಾಲೇಜ್ ಅಂತಂದ್ರೆ ಜ್ಞಾನಜ್ಯೋತಿ ಕಾಲೇಜು. ಅದರಿಂದ ಈ ಕಡಿಮೆ ವೆಚ್ಚದಲ್ಲಿ ನೀಡುವುದರ ಮುಖಾಂತರ ಜೊತೆಗೆ ಅತ್ಯುತ್ತಮವಾದ ಫಲಿತಾಂಶ ಸಹ ನೀಡ್ತಾರೆ. ಇವತ್ತು 94, 95, 96ವರೆಗೂ ಫಲಿತಾಂಶವನ್ನು ಪಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ವರ್ಷಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ PUC ನಲ್ಲೂ ಕೊಟ್ಟಿದ್ವಿ, ಡಿಗ್ರಿನಲ್ಲೂ ಕೊಟ್ಟಿದ್ವಿ, SLC ನಲ್ಲೂ ಕೊಟ್ಟಿದ್ವಿ.
SLC ಕಂಟಿನ್ಯೂಸ್ 100% ರಿಸಲ್ಟ್. ಮೊನ್ನೆ ಒಬ್ಬ ವಿದ್ಯಾರ್ಥಿ ಮಾತ್ರ ಫೇಲ್ ಆಗಿದ್ದಾನೆ, ಒಬ್ಬ ವಿದ್ಯಾರ್ಥಿ ಮಾತ್ರ 4 ಮಾರ್ಕ್ಸ್ಗಳಲ್ಲಿ ಫೇಲ್ ಆದ. ಮತ್ತೆ ಹೇಗೇನು ಎರಡನೇ ಎಕ್ಸಾಮ್ ನಲ್ಲಿ ಪಾಸ್ ಆಗ 80 ಮಾರ್ಕ್ಸ್ ತಗೊಂಡ, 30 ಮಾರ್ಕ್ಸ್ ತಗೊಂಡ. ಮತ್ತೆ ಇಂಟರ್ನಲ್ 50 ಮಾರ್ಕ್ಸ್ ಆಯ್ತು. ಹೌದಾ? ಯಾಕೆ ಈ ಮಾತೆಲ್ಲ ಹೇಳ್ತೀನಿ ಅಂತಂದ್ರೆ, ನೀವು ಸಹ ಇವತ್ತು ಬಹಳ ಕಾಂಪಿಟೇಷನ್ ಇದೆ, ಸ್ಪರ್ಧಾ ಜಗತ್ತಿದೆ. ಆ ಸ್ಪರ್ಧೆಯಲ್ಲಿ ನೀವು ಜಯಿಸಬೇಕು ತುಂಬಾ ಕಷ್ಟ ಆಗುತ್ತೆ. ನಾನು ಕಷ್ಟಪಟ್ಟು, ಬಟ್ ಅದೇನಾದ್ರೂ ಸಹ ನೀವು ಒಳಿತಿಗೋಸ್ಕರ ಅದನ್ನು ಅರ್ಥ ಮಾಡ್ಕೋಬೇಕು, ಒಳಿತಿಗೋಸ್ಕರ ಅಂತೇಳಿ. ಆದ್ದರಿಂದ ನಮ್ಮ ಕಾಲೇಜಿನಲ್ಲಿಯೂ ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಲಿ, ಇನ್ಸಿಡೆಂಟ್ ಆಗಲಿ ಯಾವೂ ಸಹ ನಡೆದಿಲ್ಲ. ಬಟ್ ಹೈಸ್ಕೂಲ್ ಮಕ್ಕಳ ರೀತಿ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲ ಕಾಲೇಜ್ ಅಂತ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅಥವಾ ಟ್ರೀಟ್ ಮಾಡೋದಿಲ್ಲ. ಎಲ್ಲ ಮಕ್ಕಳು ಆಲ್ ಈಕ್ವಲ್, ಎಲ್ಲರೂ ಸಮಾನ ರೀತಿಯಲ್ಲಿ ನೋಡ್ತೀವಿ. ಆದರೆ ಅವರೆಲ್ಲರೂ ಸಹ ಭಾಳ ಗುಣಮಟ್ಟದಲ್ಲಿ ಯಾಕಂದರೆ ಹೈಸ್ಕೂಲ್ ಮಾಡ್ತಂದ್ರೆ ಒಂದು ದಿವಸ ಕ್ಲಾಸಿಗೆ ಬರಲಿಲ್ಲ ಅಂತಂದರೆ ನೀನು ಯಾಕೆ ಕ್ಲಾಸಿಗೆ ಬರಲಿಲ್ಲ ಅಂತ ಕೇಳ್ತೀವಿ, ಯಾಕೆ ನೋಟ್ಸ್ ಬರಲಿಲ್ಲ ಅಂತ ಕೇಳ್ತೀವಿ, ಯಾರು ಓದಲ್ಲ ಅಂತ ಕೇಳ್ತೀವಿ. ಅಥವಾ ಮನೆಗೆ ಫೋನ್ ಅಂತ ಕ್ಲಾಸಿಗೆ ಬರಲಿಲ್ಲ ಅಂತ. ಅದರ ಇಂಟರ್ನೆಟ್ ಕ್ಲಾಸಿಗೆ ಬರಬೇಕು, ಇಲ್ಲ ಓದ್ತೀಯಾ, ಬರೀತೀಯಾ, ಕ್ಲಾಸಿಗೆ ಬರ್ತೀಯಾ, ನೋಟ್ಸ್ ಬರೀತೀಯಾ, ಹೋಮ್ವರ್ಕ್ ಬರೀತೀಯಾ, ಪ್ರತಿಯೊಂದು ವಿಚಾರಿಸ್ತಾ ಇರ್ತೀವಿ. ಎಲ್ಲವೂ ಸಹ ಆ್ಯಸ್ ಯೂಶುವಲ್ ಆಗಿ ಆ ಒಂದು ಹೈಸ್ಕೂಲ್ ಮಟ್ಟಕ್ಕೆ ಹೋಗ್ತಾ ಇರುತ್ತೆ. ಅಥವಾ ಇಲ್ಲಿ ಕಾಲೇಜು ಬೇರೆ, ಹೈಸ್ಕೂಲ್ ಬೇರೆ ಅಂತ. ಯಾಕಂದರೆ ಎಜುಕೇಷನ್ ನಿಮ್ಗೆಲ್ಲ ಗೊತ್ತಿರುವಾಗೆ 3 ಹಂತಗಳನ್ನು ಕಾಣ್ತೀರ. 1ನೇ ಹಂತ, 2ನೇ ಹಂತ, 3ನೇ ಹಂತ.